ಪಾರ್ಸಿ ಮತವೇ ಆಗಿರಲಿ, ಇಸ್ಲಾಂ ಮತವೇ ಆಗಿರಲಿ ಅಥವಾ ಸನಾತನ ಹಿಂದೂ ಧರ್ಮವೇ ಆಗಿರಲಿ, ಮಧ್ಯಪ್ರಾಚ್ಯದಿಂದ ಹಿಡಿದು ಭಾರತದವರೆಗಿನ ಈ ಭೂಭಾಗದಲ್ಲೇ ಬಹುತೇಕ ಎಲ್ಲ ಧರ್ಮಗಳು ಜನ್ಮ ತಾಳಿವೆ. ಹಾಗಾದರೆ ಭೂಮಿಯ ಈ ಭಾಗದಲ್ಲಿ ಅಂಥದ್ದೇನಿತ್ತು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಜಗತ್ನಲ್ಲಿ ಹಲವು ದೇವರುಗಳ ಅಸ್ತಿತ್ವ ಕಂಡುಬಂದಿದೆ. ಈಜಿಪ್ಟಿಯನ್ ಗಾಡ್ಸ್, ರೋಮನ್ ಗಾಡ್ಸ್ ಹಾಗೂ ಗ್ರೀಕ್ ಗಾಡ್ಸ್, ಮಾಯನ್ ಗಾಡ್ಸ್, ಚೀನಿ ದೇವರು, ಹೀಗೆ ಪ್ರಪಂಚದ ಹಲವೆಡೆ ಹಲವು ದೇವರು ದೇವತೆಗಳ ಅಸ್ತಿತ್ವ ಕಂಡುಬಂದಿದೆ. ಇವುಗಳ ಹೆಸರಿನಲ್ಲೇ ನಾಗರಿಕತೆಗಳು ಉದಯಿಸಿ ಅಳಿದಿವೆ. ಯುರೋಪ್, ಆಫ್ರಿಕಾ, ಚೀನಾ ಹೀಗೆ ಹಲವು ಭಾಗಗಳಲ್ಲಿ ನೂರಾರು ದೇವತೆಗಳು ಜನ್ಮ ತಾಳಿದ್ದವು. ಆದರೆ ಇಂದಿನ ಸಮಯಕ್ಕೆ ಆ ದೇವತೆಗಳೆಲ್ಲ ಮ್ಯೂಸಿಯಂಗೆ ಸೀಮಿತವಾಗಿವೆ. ಭಗವಂತನ ಹೆಸರಿನಲ್ಲಿ ಉದಯವಾಗುವ ಈ ಯಾವ ಗಾಡ್ಗಳು ಮತವಾಗಿ ಪರಿವರ್ತನೆ ಆಗಲೇ ಇಲ್ಲ. ಅಸಲಿಗೆ ಅವುಗಳು ನಿಜವೋ ಅಥವಾ ಫೇಕ್ ಗಾಡ್ಗಳು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ಆದರೆ ಈ ಮಧ್ಯಪ್ರಾಚ್ಯ ಹಾಗೂ ಭಾರತದ ವಲಯದಲ್ಲಿ ಜನ್ಮ ತಳೆದ 7 ಧರ್ಮಗಳು ಮಾತ್ರ ಇಂದಿಗೂ ತಮ್ಮ ಅಸ್ತಿತ್ವ ಇಟ್ಕೊಂಡಿದೆ. ಇಂದು ಜಗತ್ತಿನ 80% ಜನರು ಈ ಧರ್ಮಗಳನ್ನೇ ನಂಬ್ತಾರೆ, ಆಚರಿಸ್ತಾರೆ. ಯಹೂದಿ, ಕ್ರೈಸ್ತ, ಇಸ್ಲಾಂ, ಹಿಂದೂ, ಜೈನ, ಬೌದ್ಧ, ಸಿಖ್ ಈ ಎಲ್ಲ ಧರ್ಮಗಳು ಜನ್ಮ ತಳೆದಿದ್ದು ಇದೇ ವಲಯದಲ್ಲೇ. ಹಾಗಾದರೆ ಈ ಮತಗಳು ಇಲ್ಲೇ ಉದಯವಾಗಲು ಕಾರಣವೇನು? ಅಥವಾ ದೇವರೇ ಈ ನೆಲವನ್ನ ಆಯ್ದುಕೊಂಡಿದ್ದಾನ? ಅಥವಾ ಇಲ್ಲಿಯ ಜನರೇ ದೇವರುಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವ ಜಿಜ್ಞಾಸೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇಂದಿನ ಈ ವಿಡಿಯೋದಲ್ಲಿ ಧಾರ್ಮಿಕವಾದ ಈ ಐತಿಹಾಸಿಕ ಸತ್ಯದ ಕುರಿತು ವಿಸ್ತೃತವಾಗಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, 1980ರ ದಶಕದಲ್ಲಿ ಸ್ಪೇನ್ನ ಕಡಿದಾದ ಕಲ್ಲುಗಳ ಬೆಟ್ಟದಲ್ಲಿ ಸಂಶೋಧನೆಯೊಂದು ಪ್ರಾರಂಭವಾಗುತ್ತೆ. ಖ್ಯಾತ ಮಾನವ ಶಾಸ್ತ್ರಜ್ಞ ಜುವಾನ್ ಲೂಯಿಸ್ ಕಿರಿದಾದ ಕಲ್ಲಿನ ಸಂಧಿಯಲ್ಲಿ ಇಳಿಯುವ ನಿರ್ಧಾರ ಮಾಡಿದ್ರು. ಒಳಗೆ ಇಳಿಯುತ್ತಿದ್ದಂತೆ ಅಲ್ಲಿ ಆಳವಾದ ಕಂದಕವೊಂದು ಇರೋದು ಕಣ್ಣಿಗೆ ಬಿತ್ತು. ಅಸಲಿಗೆ ಅಲ್ಲಿ ಕತ್ತಲೆ ಹೊರತಾಗಿ ಬೇರೇನೂ ಇರಲಿಲ್ಲ. ಕಣ್ಣು ಹಾಯಿಸಿದಷ್ಟು ಆಳ ಎನ್ನುವಂತೆ ಸುಮಾರು 13 ಮೀಟರ್ನಷ್ಟು ದೊಡ್ಡ ಕಂದಕವಿತ್ತು. ಆರಂಭದಲ್ಲಿ ಜುವಾನ್ ಗಾಬರಿಗೆ ಬಿದ್ದರು. ಬಳಿಕ ಸುಧಾರಿಸಿಕೊಂಡು ಲೈಟ್ನ ಸಹಾಯದೊಂದಿಗೆ ಆಳಕ್ಕೆ ಇಳಿಯುವ ಯತ್ನ ಮಾಡಿದ್ರು. ಬಳಿಕ ಟೀಮ್ನ ಸದಸ್ಯರು ಒಬ್ಬೊಬ್ಬರಾಗಿ ಕಂದಕಕ್ಕೆ ಇಳಿದರು. ಮೇಲ್ನೋಟಕ್ಕೆ ಅದೊಂದು ಗುಹೆ ರೀತಿ ಕಂಡರು. ಅಲ್ಲಿದ್ದ ಬುರುಡೆ ಹಾಗೂ ಮಾನವನ ಅಸ್ಥಿ ಪಂಜರಗಳು ಇಡೀ ತಂಡವನ್ನ ಬೆಚ್ಚಿ ಬೀಳುವಂತೆ ಮಾಡಿದವು. ಅಷ್ಟಕ್ಕೂ ಈ ಅಸ್ಥಿ ಪಂಜರಗಳು ಮನುಷ್ಯರದ್ದಾಗಿರಲಿಲ್ಲ. ಬದಲಾಗಿ ಮಾನವರ ಪೂರ್ವಜರಾಗಿರುವ ಹೋಮೋ ಹೈಡೆಲ್ಬರ್ಗೆನ್ಸಿಸ್ ಸಂತತಿಗೆ ಸೇರಿದ್ದವು. ಈ ಅಸ್ಥಿಪಂಜರಗಳ ಪಕ್ಕದಲ್ಲೇ ಸುಮಾರು 4.5 ಮಿಲಿಯನ್ ವರ್ಷಗಳ ಹಿಂದಿನ ಕಲ್ಲಿನ ಆಯುಧವು ದೊರಕಿತ್ತು. ಕೈ ಅಗಲದಷ್ಟು ದೊಡ್ಡದಾಗಿದ್ದ ಈ ಕಲ್ಲಾಯುಧ ಚೂಪಾಗಿತ್ತು. ಅಸಲಿಗೆ ಈ ಆಯುಧವನ್ನ ಬಳಸೇ ಇರಲಿಲ್ಲ. ಒಂದು ರೀತಿ ಇದು ಮಾನವನ ಯೋಚನಾ ಲಹರಿ ಆರಂಭವಾದ ಕಾಲಘಟ್ಟ. ಅಂದರೆ ಹೋಮೋ ಹೈಡಲ್ಗಳಲ್ಲಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಶುರುವಾಗಿತ್ತು. ಸರಳವಾಗಿ ಹೇಳೋದಾದರೆ ಇದೊಂದು ಭೌತಿಕವಾಗಿ ಅಸ್ತಿತ್ವದಲ್ಲಿಲ್ಲದ ಅಥವಾ ತಕ್ಷಣ ಗಮನಿಸಲಾಗದ ರೂಪಕಗಳು, ಸಿದ್ಧಾಂತಗಳು ಮತ್ತು ಮಾದರಿಗಳಂತಹ ಸಂಕೀರ್ಣ ಅಮೂರ್ತ ಪರಿಕಲ್ಪನೆಗಳನ್ನು ಗ್ರಹಿಸುವ ಸಾಮರ್ಥ್ಯವಾಗಿದೆ. ಈ ಕುರಿತಂತೆ ಜುವಾನ್ ತಂಡ ಅಧ್ಯಯನದ ಆಳಕ್ಕೆ ಇಳಿಯಿತು. ಸ್ನೇಹಿತರೆ, ನಿಯಂತ್ರಿತ ಮನಸ್ಸು ಹಾಗೂ ಅನಿಶ್ಚಿತತೆ ಹೊಂದಿರುವ ಮನಸ್ಸುಗಳ ವರ್ತನೆಗಳು ಬೇರೆ ಬೇರೆಯಾಗಿರುತ್ತವೆ. ಸಾಮಾನ್ಯವಾಗಿ ಅನಿಶ್ಚಿತತೆ ಹೊಂದಿರುವ ಮನಸ್ಸು ಹೆಚ್ಚು ಗಲಿಬಿಲಿಗೊಳ್ಳುತ್ತದೆ, ಅಲ್ಲದೆ ಬೇಗ ಸಂಶಯಿಸಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ನಾವು ಕ್ರೈಮ್ ಸ್ಟೋರಿಯೊಂದನ್ನು ಓದಿದ ಬಳಿಕ ಅಥವಾ ನೋಡಿದ ಬಳಿಕ ನಮ್ಮ ಮನಸ್ಸು ಕೂಡ ಎಲ್ಲರನ್ನ ಸಂಶಯ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತದೆ. ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ನಿಂತ ವ್ಯಕ್ತಿ ಕೂಡ ಟೆರರಿಸ್ಟ್ನಂತೆ ಗೋಚರಿಸತೊಡಗುತ್ತಾನೆ. ಹೀಗಾಗಿ ಅಸಹಾಯಕ ಮನಸ್ಸು ಹೆಚ್ಚಾಗಿ ಅನಿಯಂತ್ರಿತವಾಗಿಯೇ ಯೋಚಿಸುತ್ತದೆ. ಇದರಿಂದ ಆಗುವ ಉಪಯೋಗ ಅಂದರೆ ಜೀವ ಬದುಕುಳಿಯುತ್ತದೆ. ಬೆದರಿಕೆ ನಿರ್ಲಕ್ಷಿಸಿ ಸಾಯೋದಕ್ಕಿಂತ ಹೀಗೆ 10 ಬಾರಿ ಸಂಶಯಿಸಿ ಸಾವಿನ ದವಡೆಯಿಂದ ಪಾರಾಗೋದು ಉತ್ತಮ. ಬಹುಶಃ ಇದೇ ನಮ್ಮನ್ನ ಅಲೌಕಿಕ ಶಕ್ತಿಯೆಡೆಗೆ ಉತ್ತೇಜಿಸಿರಬೇಕು. ಹೋಮೋ ಹೈಡೆಲ್ಬರ್ಗೆನ್ಸನ್ಗಳಲ್ಲೂ ಕೂಡ ಇಂಥದ್ದೇ ಒಂದು ಅನಿಶ್ಚಿತತೆ, ಅನಿಯಂತ್ರಿತ ಮನಸ್ಸು ಅವರನ್ನ ಗಲಿಬಿಲಿಗೊಳಿಸಲು ಪ್ರಾರಂಭಿಸಿತು. ಮರದ ಕೊಂಬೆ ಅಲುಗಾಡಿದ್ರು. ಹೋಮಗಳು ಬೆಚ್ಚಿ ಬೀಳಲು ಪ್ರಾರಂಭಿಸಿದ್ರು. ತಮ್ಮವರು ಅಚಾನಕ್ಕಾಗಿ ಸತ್ತರೂ ಅವರಲ್ಲಿ ದುಗುಡ ಆವರಿಸುತ್ತಿತ್ತು. ಹೀಗೆ ಸಾವಿನ ಸಂಖ್ಯೆ ಹೆಚ್ಚಿದಂತೆಲ್ಲ ಹೋಮೋಗಳಲ್ಲಿ ಅವ್ಯಕ್ತ ಭಯ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಪರಿಸರದಲ್ಲಿ ಜೋರಾಗಿ ಗಾಳಿ ಬೀಸಿದ್ರೂ ಅದನ್ನ ಯಾರೋ ಮುನ್ನಡೆಸುತ್ತಿದ್ದಾರೆ ಎನ್ನುವ ಭಾವನೆ ಹೋಮೋಗಳಲ್ಲಿ ಬರಲು ಪ್ರಾರಂಭಿಸಿತು.
ಕಾಡಿನ ನೀರು, ಗಾಳಿ, ಮರ, ಮಳೆ ಹೀಗೆ ಪ್ರಕೃತಿಯ ಪ್ರತಿಯೊಂದನ್ನ ಯಾರೋ ಮುನ್ನಡೆಸುತ್ತಿದ್ದಾರೆ. ಇವುಗಳ ಹಿಂದೆ ಶಕ್ತಿಯೊಂದಿದೆ ಎನ್ನುವ ಅನಿಮಿಸಂ ಪರಿಕಲ್ಪನೆ ಶುರುವಾಯಿತು. ಅಂದರೆ ಪ್ರಾಣಿಗಳು, ಸಸ್ಯಗಳು, ಬಂಡೆಗಳು, ನದಿಗಳು ಮತ್ತು ನೈಸರ್ಗಿಕ ವಿದ್ಯಮಾನಗಳು ಸೇರಿದಂತೆ ಎಲ್ಲ ವಸ್ತುಗಳು ವಿಶಿಷ್ಟವಾದ ಆಧ್ಯಾತ್ಮಿಕ ಸಾರ, ಆತ್ಮ ಅಥವಾ ಪ್ರಜ್ಞೆಯನ್ನ ಹೊಂದಿವೆ ಎಂಬ ನಂಬಿಕೆ ಪ್ರಾರಂಭವಾಯಿತು. ಇದೇ ದೇವರ ಕಲ್ಪನೆಗೆ ಮೂರ್ತ ರೂಪ ನೀಡಿತು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರ, ನಾಗರಿಕತೆಗಳು ಬೆಳೆದದ್ದು ನಿಂತದ್ದು ಕೂಡ ಎರಡು ಸಂತತಿಗಳ ಮೇಲೆ. ಒಂದು ಸೈಕಲಾಜಿಕಲ್ ಸ್ಥಿರತೆ, ಇನ್ನೊಂದು ಸಾಮಾಜಿಕ ಸ್ಥಿರತೆ. ಈ ಎರಡರಲ್ಲಿ ಅನಿಶ್ಚಿತತೆ ಕಾಣಿಸಿಕೊಂಡ್ರೆ ಸಮುದಾಯಗಳು ಅವನತಿಯತ್ತ ಸಾಗುತ್ತವೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ, ಯಾವಾಗ ಅನಿಮಿಸಂ ಪರಿಕಲ್ಪನೆ ಶುರುವಾಯಿತು, ಅವು ನಮ್ಮ ನಡುವಿನ ಅವ್ಯಕ್ತ ಭಯವನ್ನ ಹೋಗಲಾಡಿಸಿ ಪರಿಸರದಲ್ಲಿ ಸರ್ವೈವ್ ಆಗೋದನ್ನ ತಿಳಿಸಿಕೊಟ್ಟಿತು. ಹೆದರಿಕೆ ನಿಯಂತ್ರಣಕ್ಕೆ ಬಂದಿತು. ನಿರ್ಧಾರಕ ಶಕ್ತಿ ಸಂಯೋಜನೆ ಉತ್ತಮಗೊಂಡಿತು. ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿತು. ಇದು ವಿಕಾಸವಾದಕ್ಕೆ ಬಹಳ ಪೂರಕವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿತು. ಹೀಗಾಗಿ ಆಫ್ರಿಕಾ, ಅಮೆಜಾನ್, ಸೈಬೇರಿಯಾ ಹೀಗೆ ಪ್ರಪಂಚದ ಹಲವೆಡೆ ಇಂದಿಗೂ ಸಹ ಈ ಅನಿಮಿಸಂ ಕಲ್ಪನೆಗಳು ನೋಡಲು ಸಿಗುತ್ತವೆ. 1994ರಲ್ಲಿ ಟರ್ಕಿಯ ಸ್ಯಾನ್ಲಿ ಉರ್ಫಾ ನಗರದ ಬಳಿ ಜರ್ಮನ್ನ ಇತಿಹಾಸಕಾರ ಕ್ಲಾಸ್ ಸ್ಮಿತ್ ಉತ್ಖನನವೊಂದರಲ್ಲಿ ತೊಡಗಿಕೊಂಡಿದ್ರು. ಅಲ್ಲಿ ಅವರಿಗೆ ದೊರೆತ ಕುರುಹುಗಳು ಇತಿಹಾಸದ ಕಾಲಘಟ್ಟವನ್ನೇ ಬುಡಮೇಲು ಮಾಡಿದವು. ಅಂದಹಾಗೆ ಅವರಿಗೆ ಅಲ್ಲಿ ದೇವಾಲಯವನ್ನ ಹೋಲುವಂತಹ ಕುರುಹುಗಳು ಕಂಡುಬಂದವು. ಹಾಗಂತ ಅದು ಇಂದಿನ ದೇಗುಲಗಳಂತೆ ಇರಲಿಲ್ಲ. ಕೇವಲ ಬೃಹತ್ ಕಲ್ಲು ಬಂಡೆಗಳನ್ನ ಕೊರೆದು ನಿಲ್ಲಿಸಲಾಗಿತ್ತು. ಸುಮಾರು 20 ಟನ್ ತೂಕದ ಕಲ್ಲುಗಳನ್ನ ಟಿ ಆಕಾರದಲ್ಲಿ ಕೊರೆದು ನಿಲ್ಲಿಸಲಾಗಿತ್ತು. ಜೊತೆಗೆ ಪ್ರಾಣಿಯನ್ನ ಹೋಲುವಂತಹ ಅರ್ಧಂಬರ್ಧ ಮೂರ್ತಿಗಳು ಸಹ ಅಲ್ಲಿದ್ದವು. ವಿಶೇಷ ಅಂದ್ರೆ ಈ ಐತಿಹಾಸಿಕ ಸ್ಮಾರಕಗಳು ಸ್ಟೋನ್ ಹೆಡ್ಜ್ಗಿಂತಲೂ 8,000 ವರ್ಷ ಹಳೆಯದ್ದಾಗಿದ್ದವು. ಹಾಗೆ ಪಿರಮಿಡ್ಗಳಿಗಿಂತ 7,000 ವರ್ಷಗಳ ಹಿಂದಿನದ್ದಾಗಿತ್ತು. ಈ ಚೌಕಾಕಾರದ ರಚನೆಯಲ್ಲಿ ಮನುಷ್ಯರು ಉಳಿದುಕೊಳ್ಳುವಂತಹ ವ್ಯವಸ್ಥೆಯೇನೂ ಇರಲಿಲ್ಲ. ಅಷ್ಟಕ್ಕೂ ಇದರ ನಿರ್ಮಾತೃಗಳು ನಾಗರಿಕತೆಯ ಅರಿವಿಲ್ಲದ ಆದಿಮಾನವರ ಕುಲಕ್ಕೆ ಸೇರಿದ್ದರು. ಅವರಿಗೆ ಲೋಹದ ಪರಿಚಯವಿರಲಿಲ್ಲ, ಓದು ಬರಹ ಗೊತ್ತಿರಲಿಲ್ಲ, ಕೃಷಿಯ ಜ್ಞಾನವೂ ಇರಲಿಲ್ಲ. ಆದರೂ ಈ ಆದಿಮಾನವರು 20 ಟನ್ ತೂಕದ ಬಂಡೆಗಲ್ಲು ಕೊರೆದು ದೇವಾಲಯವನ್ನ ಹೋಲುವಂತಹ ರಚನೆ ನಿರ್ಮಿಸಿದ್ದರು. ಅಷ್ಟಕ್ಕೂ ಹೀಗೆ ಆದಿಮಾನವರ ಬೇಟೆಗಾರರ ಕುಲಕ್ಕೆ ಸೇರಿದ್ದ ಈ ಸಮುದಾಯ ಈ ರಚನೆಯನ್ನ ರಚಿಸಿದ್ಯಾಕೆ ಅನ್ನೋದಕ್ಕೆ ಕ್ಲಾಸ್ ಸ್ಮಿತ್ ಕೊಟ್ಟ ಉತ್ತರ ಬಹಳ ವಿವಾದಾತ್ಮಕವಾಗಿತ್ತು. ಮೊದಲು ಮಂದಿರ, ಆಮೇಲೆ ನಗರ ಎನ್ನುವ ಉತ್ತರವನ್ನ ಕ್ಲಾಸ್ ಸ್ಮಿತ್ ನೀಡಿದ್ರು. ಇದಕ್ಕೆ ಅವರು ಕೊಟ್ಟ ವಿವರಣೆಯೂ ಸಹ ಅಷ್ಟೇ ಗಮನ ಸೆಳೆದಿತ್ತು. ಬೇಟೆಗಾರರು ಈ ರಚನೆಯನ್ನ ರಚಿಸಲು ಒಗ್ಗಟ್ಟಾಗಿ ಸೇರಲು ಕಲಿತರು. ಬಂಡೆಗಳನ್ನ ಒಂದೆಡೆ ಸೇರಿಸಲು ಇದು ಅನಿವಾರ್ಯವಾಗಿತ್ತು. ಯಾವಾಗ ಹೀಗೆ ಒಂದೆಡೆ ಸೇರಲು ಪ್ರಾರಂಭಿಸಿದ್ರೋ ಅವರಿಗೆ ಹಸಿವಿನ ಅರಿವು ಮೂಡಲು ಪ್ರಾರಂಭಿಸಿತು. ಅದು ಅವರನ್ನ ಕೃಷಿ ಮಾಡುವಂತಹ ಸ್ಥಿತಿಯನ್ನ ರೂಪಿಸಿತು. ನಿಧಾನವಾಗಿ ಬೇಟೆಗಾರರು ಬೆಳೆ ಬೆಳೆಯಲು ಮುಂದಾದರು. ಹೀಗೆ ದೈವ ಕಲ್ಪನೆ ಕೃಷಿಯನ್ನ ಉತ್ತೇಜಿಸಿತು. ಹಾಗಂತ ದೇವರ ಕಲ್ಪನೆಯೇ ಕೃಷಿಯ ಆವಿಷ್ಕಾರಕ್ಕೆ ಮೂಲವಾಯಿತು ಅಂತ ಅರ್ಥ ಅಲ್ಲ. ಆದರೆ ಈ ದೇಗುಲ ರಚನೆ ಅವರನ್ನ ಕೃಷಿಗೆ ದೂಡಿತು. ಇದಕ್ಕೆ ಪ್ರಕೃತಿಯು ಪೂರಕವಾಗಿ ವರ್ತಿಸಿತು. ಕ್ರಿಸ್ತಪೂರ್ವ 15,000ದಿಂದ ಹಿಡಿದು ಕ್ರಿಸ್ತಪೂರ್ವ 10,000ದವರೆಗೆ ನಿಸರ್ಗದಲ್ಲಿ 3 ಮಹತ್ವದ ಬದಲಾವಣೆಗಳು ಇದಕ್ಕೆ ಪೂರಕವಾಗಿ ಒತ್ತಡದಂತೆ ಕಾರ್ಯನಿರ್ವಹಿಸಿದವು. ಹಿಮಯುಗ ಅಂತ್ಯಗೊಂಡಿತು, ಪರಿಸರದಲ್ಲಿ ಸ್ಥಿರತೆ ಮೂಡಿತ್ತು, ಮಾನವರ ಸಂಖ್ಯೆ ಹೆಚ್ಚುತ್ತಿತ್ತು. ಈ ಅಂಶಗಳು ಕೃಷಿಗೆ ಒತ್ತಡದ ಪರಿಸ್ಥಿತಿ ನಿರ್ಮಿಸಿದವು. ಇನ್ನು ಹಿಮಯುಗದ ಅಂತ್ಯದಿಂದಾಗಿ ದೈತ್ಯ ಪ್ರಾಣಿಗಳು ಆವಾಸನ ಕಂಡವು. ಬೇಟೆಗಾರರಿಗೆ ಮಾಂಸಾಹಾರದ ಕೊರತೆ ಕಾಣಿಸಲು ಪ್ರಾರಂಭಿಸಿತು. ಜೊತೆಗೆ ಅನಿಯಂತ್ರಿತ ಅಸಮಾನ ವಲಸೆ ಸಮಸ್ಯೆ ಬೇಟೆಗಾರರನ್ನ ಕಾಡಲು ಪ್ರಾರಂಭಿಸಿತು. ಇದು ಮನುಷ್ಯರು ಒಂದು ಕಡೆ ಸೆಟಲ್ ಆಗುವಂತೆ, ಅಂದರೆ ನಾಗರಿಕತೆಯ ಮೂಲ ಬೀಜ ಅಂತ ಗುರುತಿಸಿಕೊಳ್ಳುವ ಗ್ರಾಮ ಸ್ಥಾಪನೆಗೆ ಮೂಲವಾಯಿತು. ಇನ್ನು ವಿಶೇಷವಾಗಿ ಮಧ್ಯಪ್ರಾಚ್ಯ ಹಾಗೂ ಭಾರತೀಯ ಉಪಖಂಡದಲ್ಲಿಯೇ ನಾಗರಿಕತೆಯ ಕುರುಹುಗಳು ಮೊದಲು ಕಾಣಿಸಿಕೊಳ್ಳಲು ಸಹ ಇದೇ ಅಂಶ ಕಾರಣವಾಗಿತ್ತು. ಈ ಭಾಗದಲ್ಲಿ ಗೋಧಿ, ಬಾರ್ಲಿಯಂತಹ ಧಾನ್ಯಗಳು ಸಹಜವಾಗಿಯೇ ಬೆಳೆಯುತ್ತಿದ್ದವು. ಇದು ಕೃಷಿಯನ್ನ ಉತ್ತೇಜಿಸಿತು. ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆಯೇ ಇಲ್ಲಿ ಪ್ರೋಟೋ ಫಾರ್ಮಿಂಗ್ ಶುರುವಾಗಿತ್ತು. ಇದು ಕೃಷಿಯೆಡೆಗೆ ಆದಿಮಾನವರನ್ನ ಮತ್ತಷ್ಟು ಉತ್ತೇಜಿಸಿತು. ಗೆಳೆಯರೇ, ನಿಮಗೆ ಗೊತ್ತಿರಲಿ, ಪ್ರಪಂಚದ ಯಾವ ಭಾಗಕ್ಕೂ ಇರದ ಅದೃಷ್ಟ ಈ ಮಧ್ಯಪ್ರಾಚ್ಯ ಹಾಗೂ ಭಾರತೀಯ ಉಪಖಂಡಕ್ಕಿತ್ತು. ಹಾಗಂತ ಇದೇನೋ ದೇವರ ಕೊಡುಗೆ ಅಥವಾ ಮ್ಯಾಜಿಕ್ ಆಗಿರಲಿಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಭೌಗೋಳಿಕ ವಿಶಿಷ್ಟತೆ, ಅದರ ಒತ್ತಡದಿಂದ ನಿರ್ಮಾಣವಾಗಿತ್ತು. ಯಾವಾಗ ಜನರು ಒಂದೆಡೆ ಸೇರಿ ನೆಲೆ ನಿಲ್ಲಲು ಪ್ರಾರಂಭಿಸಿದ್ರೋ ಇದು ಸಂಘರ್ಷಕ್ಕೆ, ರಕ್ತಪಾತಕ್ಕೆ ಕಾರಣವಾಯಿತು.
ಇದೇ ಅಂತಿಮವಾಗಿ ಅವರನ್ನ ಜೋಡಿಸುವ ಮೂಲವೂ ಆಯಿತು. ಸ್ನೇಹಿತರೆ, ಇಲ್ಲಿ ನಾವು ಹೇಳುತ್ತಿರುವ ವಿಷಯ ನಿಮಗೆ ಕೊಂಚ ಸಂಕೀರ್ಣ ಅನಿಸಬಹುದು. ಆದರೆ ಇದನ್ನ ಆಳಕ್ಕಿಳಿದು ಅರ್ಥೈಸಿಕೊಂಡಾಗ ದೇವರ ಕಲ್ಪನೆ ಹೇಗೆ ಉಗಮವಾಯಿತು ಅನ್ನೋದು ತಿಳಿಯುತ್ತದೆ. ಕಾಡಿನಲ್ಲಿ ಗೆಡ್ಡೆ ಗೆಣಸು ಪ್ರಾಣಿಗಳ ಮಾಂಸ ತಿನ್ನುತ್ತಿದ್ದ ಆದಿಮಾನವರು ನಿಧಾನವಾಗಿ ಸಾಮೂಹಿಕವಾಗಿ ನಿಲ್ಲಲು ಪ್ರಾರಂಭಿಸಿದ್ರು. ಅಂದ್ರೆ ಸಾಮೂಹಿಕ ವಾಸ ಮಾಡತೊಡಗಿದ್ರು. ಮೇಲೆ ಹೇಳಿದಂತೆ ಕೃಷಿ ಪ್ರಾರಂಭವಾಗಿತ್ತು. ಆದರೆ ಇಲ್ಲಿ ಸಮಸ್ಯೆಯೊಂದು ತಲೆದೂರುತ್ತೆ. ಜನರು ಒಂದೆಡೆ ಸೇರಿ ವಾಸ ಮಾಡತೊಡಗಿದಂತೆ ಗುಂಪಿನಲ್ಲಿ ಸಂಘರ್ಷ ಏರ್ಪಡಲು ಪ್ರಾರಂಭಿಸಿತು. ಸಾಮಾನ್ಯವಾಗಿ ಒಂದೇ ಗುಂಪಿನ 150 ಜನರು ಒಂದೆಡೆ ಸೇರಿದ್ರೆ ಅಲ್ಲಿ ಸಂಘರ್ಷ ಇರೋದಿಲ್ಲ. ಆದರೆ ಯಾವಾಗ ಈ ಸಂಖ್ಯೆ 150 ದಾಟುತ್ತೋ ಅಲ್ಲಿ ವಿಶ್ವಾಸ, ನಂಬಿಕೆ ಅನ್ನೋದು ಹೊರಟೋಗುತ್ತೆ. ಅಲ್ಲಿ ಪರಸ್ಪರ ಮುಖ ಪರಿಚಯ ಇರೋದಿಲ್ಲ. ಕಾಡಿನಲ್ಲಿ ಗುಂಪಿನಲ್ಲಿರೋದು ಬೇರೆ, ಆದರೆ ಹೀಗೆ ಜನವಸತಿಯಲ್ಲಿ ಒಂದೆಡೆ ಸೇರಿ ಇರೋದು ಬೇರೆ. ಇದರಿಂದ ಗುಂಪಿನಲ್ಲಿ ರಕ್ತಪಾತ, ಸಂಘರ್ಷ ಏರ್ಪಡಲು ಪ್ರಾರಂಭವಾಯಿತು. ಒಬ್ಬರ ಮೇಲೆ ಮತ್ತೊಬ್ಬರು ಪರಸ್ಪರ ಗೌರವ, ನಂಬಿಕೆ, ವಿಶ್ವಾಸಗಳನ್ನ ಕಳೆದುಕೊಳ್ಳತೊಡಗಿದ್ರು. ಇದು ಜನವಸತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ತಂದೊಡ್ಡಿತು. ಇಂದಿನಂತೆ ಅಂದು ಸುವ್ಯವಸ್ಥಿತ ಸರ್ಕಾರ, ಕಾನೂನು, ಕಟ್ಟಳೆಗಳು, ನ್ಯಾಯಾಲಯ, ಸಂವಿಧಾನ, ಸಂಸತ್ತು ಇವೆಲ್ಲ ಇರಲಿಲ್ಲ. 12,000 ವರ್ಷಗಳ ಹಿಂದೆ ಅದನ್ನ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಂದಿನ ಸ್ಥಿತಿ ಇತ್ತು. ಹಾಗಂತ ಅವರೇನು ಕೋರ್ಟು ಕಚೇರಿ ಸ್ಥಾಪಿಸಲಿಲ್ಲ. ಆಶ್ಚರ್ಯ ಅಂದ್ರೆ ಅವರು ಮೊದಲು ಸ್ಥಾಪಿಸಿದ್ದು ಆರಾಧನಾ ಸ್ಥಳಗಳನ್ನ. ಜನರಲ್ಲಿ ಒಂದು ಸಾರ್ವಜನಿಕ ಶಿಸ್ತು, ಭಯ, ನೈತಿಕತೆ ತುಂಬುವ ನಿಟ್ಟಿನಲ್ಲಿ ಒಂದು ಸುವ್ಯವಸ್ಥಿತ ಆರಾಧನಾ ಸ್ಥಳಗಳ ಕಲ್ಪನೆಯನ್ನ ಜಾರಿಗೆ ತಂದ್ರು. ಆರಾಧನಾ ಸ್ಥಳಗಳನ್ನ ನಿರ್ಮಿಸತೊಡಗಿದ್ರು. ಇದು ಜನರನ್ನ ನೈತಿಕವಾಗಿ ಸರಿದಾರಿಯಲ್ಲಿ ಇರಿಸೋದಲ್ಲದೆ ತಪ್ಪಿತಸ್ಥರನ್ನ ದೇವರು ಎನ್ನುವ ಅಗೋಚರ ಶಕ್ತಿ ಶಿಕ್ಷಿಸಲಿದೆ ಎನ್ನುವ ಕಲ್ಪನೆಯನ್ನ ತೆರೆದಿಟ್ಟಿತು. ಜನರು ಪದೇ ಪದೇ ಒಂದು ಕಡೆ ಸೇರೋದು, ಚಿಹ್ನೆಗಳ ಮೂಲಕ ನಂಬಿಕೆ ಇಡೋದು ಶುರುವಾಯಿತು. ವಿಶೇಷ ಅಂದ್ರೆ ಅಪರಿಚಿತರು ಸಹ ಪರಸ್ಪರ ನಂಬಿಕೆ ಇಡುವ ಏಕೈಕ ಜಾಗ ಅಂದ್ರೆ ಅದು ಆರಾಧನಾ ಸ್ಥಳಗಳಾಗಿದ್ದವು. ನಿತ್ಯ ಸೇರುವಿಕೆ, ಚರ್ಚೆ, ಒಡನಾಟ, ಹೀಗೆ ಇದು ಒಂದರ್ಥದಲ್ಲಿ ಬಹುದೇವತಾವಾದದ ಜನನಕ್ಕೆ ಕಾರಣವಾಯಿತು. ಸ್ನೇಹಿತರೆ, ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಿಸಿಕೊಳ್ಳುವ ಮೆಸೊಪೊಟೋಮಿಯಾ ಹಾಗೂ ಸಿಂಧೂ ನಾಗರಿಕತೆಗಳು ಭಿನ್ನವಾಗಿದ್ದರು. ಅವುಗಳ ಮೂಲ ಚಹರೆ ಒಂದೇ ಆಗಿದೆ. ಆದರೆ ಎರಡರಲ್ಲೂ ಜನವಸತಿ ಸಂಖ್ಯೆ ಭಿನ್ನವಾಗಿತ್ತು. ಸಿಂಧೂ ನದಿ ನಾಗರಿಕತೆಯಲ್ಲಿ ಜನಸಂಖ್ಯೆ ತುಸು ಜಾಸ್ತಿಯೇ ಇತ್ತು. ಎರಡು ಕಡೆ ದೇವತಾರಾಧನೆ ಶುರುವಾಗಿತ್ತು. ಆದರೆ ಇದರಲ್ಲಿಯೇ ಸೈಕಲಾಜಿಕಲ್ ಸ್ಥಿರತೆ ಬಂದು ಎಲ್ಲವೂ ಸರಿ ಹೋಗಲಿಲ್ಲ. ಬದಲಾಗಿ ಸಮಾಜದಲ್ಲಿ ಪರಸ್ಪರ ನಂಬಿಕೆ, ಸಂಯೋಜನೆಯ ಸಾಮಾಜಿಕ ಸಮನ್ವಯ ವ್ಯವಸ್ಥೆ ಕೂಡ ಅಭಿವೃದ್ಧಿ ಹೊಂದಲು ಶುರುವಾಗಿತ್ತು. ಕೇವಲ ಧಾರ್ಮಿಕ ಸ್ಥಳಗಳಿಗೆ ಸೀಮಿತವಾಗಿದ್ದ ದೇವರ ಕಲ್ಪನೆ ಮನೆ ಮನೆಗೆ ಬರಲು ಪ್ರಾರಂಭಿಸಿತು. ಅನೇಕ ಪ್ರಾಗೈತಿಹಾಸಿಕ ದಾಖಲೆ, ಸ್ಮಾರಕಗಳು ಇದನ್ನ ದೃಢೀಕರಿಸಿವೆ. ಮನೆಗಳಲ್ಲಿ ದೇವರ ಮೂರ್ತಿಗಳು, ಪೂರ್ವಜರ ಆರಾಧನೆ ನಡೆದಿರುವ ಬಗ್ಗೆ ಇತಿಹಾಸದ ಕುರುಹುಗಳು ಇಂದಿಗೂ ಸಾಕ್ಷಿ ಒದಗಿಸುತ್ತವೆ. ನಾಗರಿಕತೆ ಬೆಳೆದಂತೆ ಜನರ ಸ್ಫೂರ್ತಿ ಕೂಡ ಬೆಳೆಯುತ್ತಾ ಹೋಯಿತು. ಇದು ಬಹುದೇವತಾ ಆರಾಧನೆಗೆ ಕಲ್ಪನೆ ಒದಗಿಸಿತು. ಭೂಮಿ ದೇವತೆ, ಧಾನ್ಯ ದೇವತೆ, ಮಳೆ ದೇವ, ಅಗ್ನಿದೇವ, ಮೃತ್ಯು ದೇವತೆ, ಹೀಗೆ ಪ್ರತಿಯೊಂದು ವಿಭಾಗಕ್ಕೂ ದೇವರ ಕಲ್ಪನೆ ಬೆಳೆಯುತ್ತಾ ಹೋಯಿತು. ನಾಗರಿಕತೆ ಮುಂದುವರೆದಂತೆ ದೇವತಾ ಸ್ಥಳಗಳ ನಿರ್ವಹಣೆ, ಆರಾಧನಾ ಪದ್ಧತಿಗಳ ಪಾಲನೆ, ಕ್ಯಾಲೆಂಡರ್ ನಿರ್ವಹಣೆ, ಹೀಗೆ ಧಾರ್ಮಿಕ ಕಾರ್ಯಗಳಿಗಾಗಿಯೇ ಕೆಲವು ಜನರನ್ನ ಸೀಮಿತಗೊಳಿಸುವ ಕೆಲಸವೂ ನಡೆಯಿತು. ಸುಮೇರಿಯನ್ನರಲ್ಲಿ ಈ ಪುರೋಹಿತ ವರ್ಗವನ್ನ ಎನ್ ಎಂದು ಕರೆಯಲಾಯಿತು. ಇವರ ಕೆಲಸ ಅಂದ್ರೆ ಕೇವಲ ದೇವರ ಜೊತೆ ಸಂವಹನ ನಡೆಸೋದು. ಫುಲ್ ಟೈಮ್ ಈ ಕೆಲಸವನ್ನಷ್ಟೇ ಅವರು ಮಾಡಬೇಕಿತ್ತು. ದಿನಗಳು ಕಳೆದಂತೆ ಈ ಪ್ರಧಾನ ಕೆಲಸ ಅವರಿಗೆ ಹಲವು ಅಧಿಕಾರಗಳನ್ನ ಗಳಿಸಲು ಮೂಲವಾಯಿತು. ಸ್ನೇಹಿತರೆ, ಈ ಮಹತ್ವದ ಬದಲಾವಣೆ ಕೇವಲ ಮಧ್ಯಪ್ರಾಚ್ಯದಲ್ಲಿ ಮಾತ್ರ ನಡೆದಿರಲಿಲ್ಲ. ಬದಲಾಗಿ ಸಿಂಧೂ ನಾಗರಿಕತೆಯಲ್ಲೂ ಶುರುವಾಗಿತ್ತು. ಇನ್ನು ಇದಾದ ಬಳಿಕ ಶುರುವಾದ ಸಮಸ್ಯೆ ಅಂದ್ರೆ ವ್ಯವಹಾರದ್ದು. ಜನಸಂಖ್ಯೆ ಹೆಚ್ಚಾದಂತೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಏನಾಗ್ತಿದೆ ಅನ್ನೋದು ತಿಳಿಯಲು ಕಷ್ಟವಾಯಿತು. ಯಾರು ಯಾರಿಗೆ ಏನು ಕೊಟ್ಟರು ಅನ್ನುವ ಗೊಂದಲ ಏರ್ಪಡಲು ಶುರುವಾಯಿತು. ಒಂದರ್ಥದಲ್ಲಿ ಇಲ್ಲಿಂದಲೇ ನಾಗರಿಕತೆ, ಆರ್ಥಿಕ ಲೆಕ್ಕಪತ್ರ ಪದ್ಧತಿ, ನಾಣ್ಯ ಪದ್ಧತಿ ಶುರುವಾಗುತ್ತೆ. ಜನರು ಸಾಲವನ್ನ ಪಡೆಯೋದು, ಗಿರವಿ ಇಡುವ ಪದ್ಧತಿಯು ಆರಂಭ ಕಂಡಿತು. ವಿಶೇಷ ಅಂದ್ರೆ ಅಂದಿನ ಸಾಲ ಪದ್ಧತಿಗೆ ದೇವರೇ ಸಾಕ್ಷಿ, ದೇವತಾ ಸಾಕ್ಷಿಯಾಗಿಯೇ ಸಾಲ ನೀಡಲಾಗ್ತಾ ಇತ್ತು. ಇನ್ನು ವಿಶೇಷ ಅಂದ್ರೆ ಬೆಳೆದ ಬೆಳೆಯನ್ನ ಮೊದಲು ದೇವರಿಗೆ ನೀಡುವ ಪದ್ಧತಿಯು ಅಂದಿನಿಂದಲೇ ಪ್ರಾರಂಭವಾಗಿದ್ದು, ದೇವರ ಪಾಲು ನೀಡೋದು ಜನರ ಸಾಮಾಜಿಕ ಕರ್ತವ್ಯ ಎನ್ನುವ ರೀತಿಯಲ್ಲೇ ಶುರುವಾಗಿತ್ತು. ಒಂದು ವೇಳೆ ದೇವರಿಗೆ ಬೆಳೆದ ದವಸ ಧಾನ್ಯ ನೀಡದಿದ್ರೆ ಸಾಮಾಜಿಕ ಕಳಂಕ ಹೊರಬೇಕಾಗ್ತಾ ಇತ್ತು. ಹಾಗೆ ನಂಬಿಕೆಗೆ ದ್ರೋಹ ಬಗೆದ ಆರೋಪ ಎದುರಿಸಬೇಕಾಗ್ತಿತ್ತು. ಹೀಗಾಗಿಯೇ ಸಾರ್ವಜನಿಕರು ಆರಾಧನಾ ಸ್ಥಳಗಳಿಗೆ ದವಸ ಧಾನ್ಯ ಸಂಪತ್ತನ್ನ ನೀಡ್ತಾ ಇದ್ರು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ನಾಗರಿಕತೆ ಬೆಳೆದಂತೆ ಕೋರ್ಟು ಕಚೇರಿ, ರಾಜ್ಯಾಡಳಿತ, ರಾಜರು, ಹೀಗೆ ಹಲವು ಸಂಸ್ಥೆಗಳು ಹುಟ್ಕೊಂಡ್ರು.
ಅವುಗಳ ಆರಂಭ ಮಾತ್ರ ದೇವಾಲಯ ಅಥವಾ ಆರಾಧನಾ ಸ್ಥಳಗಳೇ ಆಗಿದ್ದವು. ಸಮಾಜದಲ್ಲಿ ಯಾರೇ ಕಳ್ಳತನ ದಗಲ್ಬಾಜಿತನ ಮಾಡಿದ್ರೂ ಅವರನ್ನ ಆರಾಧನಾ ಸ್ಥಳಗಳಿಗೆ ಕರೆದುಕೊಂಡು ಬರುವ ಪದ್ಧತಿ ಇತ್ತು. ಹೀಗೆ ದೇಗುಲ ಅಥವಾ ಆರಾಧನಾ ಸ್ಥಳ ಸದಾ ಜನರನ್ನ ನೈತಿಕವಾಗಿ ನಿಯಂತ್ರಿಸುವ ಕೆಲಸ ಮಾಡುತ್ತಿದ್ದವು. ಕಾನೂನು, ಶಿಕ್ಷೆ ಎಲ್ಲವೂ ದೇವರು ಹಾಗೂ ಆರಾಧನಾ ಸ್ಥಳಗಳಿಂದಲೇ ನಿರ್ಧರಿಸಲ್ಪಡುತ್ತಿದ್ದವು. ರಾಜನನ್ನ ದೈವ ಸ್ವರೂಪದಲ್ಲೇ ನೋಡ್ಲಾಗ್ತಾ ಇತ್ತು. ಹಿಂದೂ ರಾಜ್ಯ ಪದ್ಧತಿಯಲ್ಲಿ ರಾಜ ಪ್ರತ್ಯಕ್ಷ ದೇವತ ಎನ್ನುವ ಕಲ್ಪನೆ ಇತ್ತು. ಇದು ಕೂಡ ದೇಗುಲ ಕೇಂದ್ರಿತ ವ್ಯವಸ್ಥೆಯನ್ನ ನಿರೂಪಿಸುತ್ತದೆ. ಸ್ನೇಹಿತರೆ, ಮಧ್ಯಪ್ರಾಚ್ಯದ ಆರಾಧನಾ ಸ್ಥಳಗಳಿಗೂ ಇಂಡಸ್ ವ್ಯಾಲಿ ನಾಗರಿಕತೆಯ ದೇಗುಲ ಪದ್ಧತಿಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮಧ್ಯಪ್ರಾಚ್ಯದಲ್ಲಿ ಜನಿಸಿದ ಧರ್ಮಗಳು ಕಾಲಾಂತರದಲ್ಲಿ ಏಕ ದೇವೋಪಾಸನೆ, ಏಕ ಧಾರ್ಮಿಕ ಗ್ರಂಥ, ಏಕ ನಂಬಿಕೆಯೊಂದಿಗೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಬದಲಾದರೆ, ಸಿಂಧೂ ನದಿ ನಾಗರಿಕತೆ ಅದಕ್ಕೆ ತದ್ವಿರುದ್ಧವಾಗಿ ಬಹುದೇವತಾರಾಧನೆ, ವಿಕೇಂದ್ರಿತ ವ್ಯವಸ್ಥೆಯಲ್ಲಿ ಮುಂದುವರಿಯಿತು. ಒಟ್ನಲ್ಲಿ ಅದೇನೇ ಇರಲಿ, ಜಗತ್ನಲ್ಲಿ ಇಂದು ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳು ಇದೇ 2 ಪ್ರದೇಶಗಳಲ್ಲೇ ಜನ್ಮ ತಳೆದಿದ್ದವು ಅನ್ನೋದು ಮಾತ್ರ ಸೂರ್ಯನಷ್ಟೇ ಸತ್ಯ. ಜೊತೆಗೆ ಅದಕ್ಕೆ ಇಲ್ಲಿಯ ಭೌಗೋಳಿಕ ಅಂಶಗಳು ಸಹ ಕಾರಣ ಅನ್ನೋದು ಕೂಡ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.